2025ರ ಐಪಿಎಲ್ಗೆ ಭರ್ಜರಿ ಸಿದ್ಧತೆಗಳು ನಡೀತಾ ಇರುವಾಗಲೇ ಪ್ರೊ ಕಬಡ್ಡಿ ಲೀಗ್ ಪ್ರಿಪರೇಷನ್ಸ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಈಗಾಗಲೇ ಟೀಮ್ಗಳೆಲ್ಲ ಫಾರ್ಮ್ ಆಗಿದ್ದು ಕದನ ಕಣದಲ್ಲಿ ತೊಡೆ ತಟ್ಟೋಕೆ ತಾಲೀಮು ನಡೆಸಿದ್ದಾರೆ. ಅದರಲ್ಲೂ ನಮ್ಮ ಬೆಂಗಳೂರು ಬುಲ್ಸ್ ಕಸರತ್ತು ನೋಡಿದ್ರೆ ಈ ಸಲ ನಾವೇ ಚಾಂಪಿಯನ್ ಅಂತ ಅಭಿಮಾನಿಗಳು ಮೆಂಟಲಿ ಫಿಕ್ಸ್ ಆಗ್ತಿದ್ದಾರೆ. ಕನ್ನಡಮ್ಮನ ಕೆಂಪು ಹಳದಿ ರಂಗಿನಲ್ಲಿ ರೆಡಿಯಾಗಿರೋ ಆ ಜೆರ್ಸಿ ಅಂತೂ ಮತ್ತಷ್ಟು ಕಣ್ಣು ಕುಕ್ಕುವಂತಿದೆ. PKL ಸೀಸನ್ 11ಗೆ ಸಿದ್ಧತೆಗಳು ಹೇಗಿದೆ? ಬೆಂಗಳೂರು ತಂಡದ ಆಟಗಾರರ ತರಬೇತಿ ಹೇಗೆ ನಡೀತಾ ಇದೆ? ಫ್ಯಾನ್ಸ್ ಈ ಬಾರಿ ಸಿಕ್ಕಾಪಟ್ಟೆ ಜೋಶ್ನಲ್ಲಿ ಇರೋದು ಯಾಕೆ? ಈ ಬಗೆಗಿನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನೇ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಈಗಾಗಲೇ 10 ಸೀಸನ್ಗಳನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿರೋ ಪ್ರೊ ಕಬಡ್ಡಿ ಲೀಗ್ ಸೀಸನ್ 17ಗೆ ರೆಡಿ ಆಗ್ತಾ ಇದೆ. ವಿಶ್ವದ ಅತಿ ದೊಡ್ಡ ಕಬಡ್ಡಿ ಲೀಗ್ಗೆ ಅಕ್ಟೋಬರ್ 18ರಂದು ಅದ್ಧೂರಿ ಚಾಲನೆ ಸಿಗಲಿದೆ. ಈ ಲೀಗ್ನಲ್ಲಿ ಜಬರ್ದಸ್ತ್ ಪ್ರದರ್ಶನ ನೀಡಲು ಆಟಗಾರರೆಲ್ಲ ಬೆವರು ಹರಿಸುತ್ತಿದ್ದಾರೆ. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ ಫ್ರಾಂಚೈಸಿಗಳು ಮತ್ತೊಮ್ಮೆ ಚಾಂಪಿಯನ್ ಆಗುವ ಟಾರ್ಗೆಟ್ ಅನ್ನು ಇಟ್ಕೊಂಡಿವೆ. ನಮ್ಮ ಬೆಂಗಳೂರು ಬುಲ್ಸ್ ಸಹ 2ನೇ ಬಾರಿಗೆ ಕಬಡ್ಡಿ ಲೀಗ್ ಟ್ರೋಫಿಯನ್ನ ಎತ್ತಿ ಹಿಡಿಯೋ ಪಣ ತೊಟ್ಟಿದೆ. ಅದರಲ್ಲೂ IPLನಲ್ಲಿ RCB ಫ್ರಾಂಚೈಸಿ ಹೇಗೆ ಸ್ಟಾರ್ ಆಟಗಾರರನ್ನ ಪಿಕ್ ಮಾಡುತ್ತೋ ಹಾಗೆ ಬುಲ್ಸ್ ಸಹ ಖ್ಯಾತನಾಮರಿಗೆ ಮೊದಲಿಂದಲೂ ಕೂಡ ರೆಡ್ ಕಾರ್ಪೆಟ್ ಹಾಕ್ತಲೇ ಬರ್ತಿದೆ. ಪ್ರೊ ಕಬಡ್ಡಿ ಇತಿಹಾಸದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ತಂಡಗಳಲ್ಲಿ ಬುಲ್ಸ್ ಸಹ ಒಂದು. ಈ ಬಾರಿಯೂ ಕೂಡ ಅದೇ ಆಗಿದೆ. ಬುಲ್ಸ್ ಗ್ಯಾಂಗ್ ನಲ್ಲಿ ರೆಕಾರ್ಡ್ ಬ್ರೇಕರ್ ಪ್ರದೀಪ್ ನರ್ವಾಲ್. ಸೀಸನ್ 17 PKLಗೆ ಬಲಿಷ್ಠ ತಂಡವನ್ನೇ ಕಟ್ಟಿರೋ ನಮ್ಮ ಬೆಂಗಳೂರಿನ ಗೂಳಿಗಳ ಗ್ಯಾಂಗ್ಗೆ ಡುಬ್ಕಿ ಸ್ಪೆಷಲಿಸ್ಟ್ ಪ್ರದೀಪ್ ನರ್ವಾಲ್ ರೀ ಎಂಟ್ರಿ ಕೊಟ್ಟಿದ್ದಾರೆ. ಇವರ ಎಂಟ್ರಿಯಿಂದ ಆನೆ ಬಲವೇ ಬಂದಂತಾಗಿದೆ. ಪ್ರೊ ಕಬಡ್ಡಿ ಇತಿಹಾಸದಲ್ಲಿ ಅತಿ ಹೆಚ್ಚು ರೈಡ್ ಪಾಯಿಂಟ್ಗಳನ್ನು ಹೊಂದಿರುವ ಡುಬ್ಕಿ ಕಿಂಗ್ ಪ್ರದೀಪ್ ನರ್ವಾಲ್ ಸೆಂಟರ್ ಆಫ್ ಅಟ್ರಾಕ್ಷನ್. ಪ್ರೊ ಕಬಡ್ಡಿಯಲ್ಲಿ 170 ಪಂದ್ಯಗಳನ್ನು ಆಡಿರುವ ಪ್ರದೀಪ್ 1690 ರೇಡ್ ಪಾಯಿಂಟ್ಗಳೊಂದಿಗೆ ಅಗ್ರ ರೈಡರ್ ಆಗಿದ್ದಾರೆ. ಲೀಗ್ನಲ್ಲಿ ಪ್ರತಿ ಪಂದ್ಯಕ್ಕೆ ಸರಾಸರಿ 10ಕ್ಕೂ ಅಧಿಕ ರೇಡ್ ಪಾಯಿಂಟ್ಗಳನ್ನು ಹೊಂದಿದ್ದಾರೆ. PKL 2024ರ ಮೆಗಾ ಹರಾಜಿನಲ್ಲಿ ಬೆಂಗಳೂರು ಬುಲ್ಸ್ ಫ್ರಾಂಚೈಸಿಯು 70 ಲಕ್ಷ ರೂಪಾಯಿಗೆ ರೆಕಾರ್ಡ್ ಬ್ರೇಕರ್ ಖ್ಯಾತಿಯ ಪ್ರದೀಪ್ ನರ್ವಾಲ್ ಅವರನ್ನ ಖರೀದಿ ಮಾಡಿದೆ. ಈ ಹಿಂದೆ 2ನೇ ಆವೃತ್ತಿಯಲ್ಲಿ ಪ್ರದೀಪ್ ಬೆಂಗಳೂರು ತಂಡದಲ್ಲೇ ಇದ್ರು. ಇದೀಗ ಕಮ್ಬ್ಯಾಕ್ ಮಾಡುವ ಮೂಲಕ ಮತ್ತಷ್ಟು ದಾಖಲೆಗಳನ್ನು ಸೃಷ್ಟಿಸೋಕೆ ಸಜ್ಜಾಗಿದ್ದಾರೆ. ಬೆಂಗಳೂರು ತಂಡಕ್ಕೆ ಅಜಿಂಕ್ಯ ಪವರ್. ಪ್ರದೀಪ್ ನರ್ವಾಲ್ ಜೊತೆ ಬೆಂಗಳೂರು ತಂಡದಲ್ಲಿರೋ ಮತ್ತೊಬ್ಬ ಸ್ಟಾರ್ ಆಟಗಾರ ಅಜಿಂಕ್ಯ ಪವಾರ್ ಬಂದಿರೋದು ಬುಲ್ಸ್ ಪಡೆಗೆ ಮತ್ತಷ್ಟು ಸ್ಟ್ರೆಂತ್ ಅನ್ನ ಹೆಚ್ಚಿಸಿದೆ. ಬೆಂಗಳೂರು ಬುಲ್ಸ್ ಫ್ರಾಂಚೈಸಿಯು 1.17 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದೆ. ಇಲ್ಲಿಯವರೆಗೆ ನಡೆದ ಹರಾಜು ಪ್ರಕ್ರಿಯೆಗಳಲ್ಲಿ ಬೆಂಗಳೂರು ಬುಲ್ಸ್ ಆಟಗಾರನೊಬ್ಬನಿಗೆ ಇಷ್ಟೊಂದು ಹಣ ನೀಡಿ ಖರೀದಿ ಮಾಡಿರೋದು ಇದೇ ಮೊದಲ ಬಾರಿಗೆ. ಅಜಿಂಕ್ಯ ಪವಾರ್ ಇವರು ಪ್ರೊ ಕಬಡ್ಡಿ ಲೀಗ್ನಲ್ಲಿ 92 ಪಂದ್ಯಗಳಲ್ಲಿ 484 ಪಾಯಿಂಟ್ ಹೊಂದಿದ್ದಾರೆ. ಕಳೆದ ಆವೃತ್ತಿಯಲ್ಲಿ ಇವರು ತಮಿಳು ತಲೈವಾಸ್ ತಂಡದ ಪರ 21 ಪಂದ್ಯಗಳನ್ನು ಆಡಿದ್ದು 133 ಪಾಯಿಂಟ್ಗಳನ್ನು ಗಳಿಸಿದರು. ಕನ್ನಡ ಧ್ವಜ ಹೋಲುವ ಹಳದಿ ಕೆಂಪು ಬಣ್ಣದ ಜೆರ್ಸಿ. 11ನೇ ಆವೃತ್ತಿಯಲ್ಲಿ ನಮ್ಮ ಬೆಂಗಳೂರಿನ ಗೂಳಿಗಳನ್ನ ಮತ್ತಷ್ಟು ರಂಗುಗೊಳಿಸ್ತಾ ಇರೋದು ಜೆರ್ಸಿ. ಬೆಂಗಳೂರು ಬುಲ್ಸ್ ಈ ಸೀಸನ್ಗಾಗಿ ತನ್ನ ಹೊಸ ಜೆರ್ಸಿಯನ್ನ ಬಿಡುಗಡೆ ಮಾಡಿದೆ. ಜೆರ್ಸಿ ನೋಡಿದ ಬುಲ್ಸ್ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಫಿದಾ ಆಗಿದ್ದಾರೆ. ಕರ್ನಾಟಕದ ಹಳದಿ ಮತ್ತು ಕೆಂಪು ಬಣ್ಣದ ಧ್ವಜವನ್ನ ಹೊತ್ತು ಮೆರೆಸಿದಂತಿದೆ. ಹಳದಿ ಕೆಂಪು ಜೆರ್ಸಿಯಲ್ಲಿ ಸಿಂಗಾರಗೊಂಡ ಗೂಳಿಗಳಂತೆ ಆಟಗಾರರು ಕಂಗೊಳಿಸ್ತಾ ಇದ್ದಾರೆ. ಬೆಂಗಳೂರು ಬುಲ್ಸ್ ಅನಾವರಣಗೊಳಿಸಿರುವ ಹೊಸ ಜೆರ್ಸಿಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ಪಾಸಿಟಿವ್ ರೆಸ್ಪಾನ್ಸ್ ತುಂಬಾನೇ ವ್ಯಕ್ತವಾಗ್ತಾ ಇದೆ. ಕನ್ನಡ ಧ್ವಜ ಹೋಲುವ ಜೆರ್ಸಿ ಮೂಲಕ ಬುಲ್ಸ್ ತಂಡ ಕನ್ನಡಿಗರಿಗೆ ಮತ್ತಷ್ಟು ಹತ್ತಿರವಾಗ್ತಾ ಇದೆ. 6ನೇ ಸೀಸನ್ನಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿದ್ದ ಬುಲ್ಸ್. ಪ್ರೊ ಕಬಡ್ಡಿ ಲೀಗ್ ಆರಂಭವಾದಾಗಿನಿಂದ ಇಲ್ಲಿವರೆಗೂ ಕೂಡ ಬೆಂಗಳೂರು ಬುಲ್ಸ್ ಕೂಡ ಒನ್ ಆಫ್ ದಿ ಮೋಸ್ಟ್ ಫೇವರೇಟ್ ಟೀಮ್. ಅದರಲ್ಲೂ ತಂಡದಲ್ಲಿ ಸ್ಟಾರ್ ಆಟಗಾರರು ಇರೋದು ಮತ್ತೊಂದು ಪ್ಲಸ್ ಪಾಯಿಂಟ್. ಟೀಮ್ ಇಂಡಿಯಾವನ್ನ ಪ್ರತಿನಿಧಿಸಿದ್ದ ಹಲವು ಸ್ಟಾರ್ ಆಟಗಾರರು ಬೆಂಗಳೂರು ತಂಡದಲ್ಲಿ ಅಭ್ಯಾಸ ಮಾಡಿದವರೇ. ವರ್ಷದಿಂದ ವರ್ಷಕ್ಕೆ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡುತ್ತಲೇ ಬಂದಿರೋ ಬುಲ್ಸ್ ಗ್ಯಾಂಗ್ 10 ಸೀಸನ್ಗಳ ಪೈಕಿ 1 ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದೆ. ಪ್ರೊ ಕಬಡ್ಡಿ ಇತಿಹಾಸದಲ್ಲಿ ಒಟ್ಟು 192 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದು 91ರಲ್ಲಿ ಗೆದ್ದಿದೆ. ಹಾಗೆ 90ರಲ್ಲಿ ಸೋಲು ಕಂಡಿದೆ. ಇನ್ನು 11 ಪಂದ್ಯಗಳಲ್ಲಿ ಡ್ರಾ ಸಾಧನೆ ಮಾಡಿಕೊಂಡಿದೆ. ಅಲ್ಲದೆ ಗೆಲುವಿನ ಶೇಕಡಾ ಲೆಕ್ಕಾಚಾರ ಕೂಡ ಬೇರೆ ತಂಡಗಳಿಗೆ ಹೋಲಿಸಿದ್ರೆ ಚೆನ್ನಾಗೇ ಇದೆ. ಆರಂಭದ ಸೀಸನ್ಗಳಲ್ಲಿ ಅಬ್ಬರಿಸಿದ್ದ ಗೂಳಿಗಳು. ಬೆಂಗಳೂರು ಬುಲ್ಸ್ ಆರಂಭಿಕ 2 ಲೀಗ್ಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿತ್ತು. ಮೊದಲ ಆವೃತ್ತಿಯಲ್ಲಿ 3ನೇ ಸ್ಥಾನ ಪಡೆದರೆ 2ನೇ ಆವೃತ್ತಿಯಲ್ಲಿ ಫೈನಲ್ಗೆ ಅರ್ಹತೆ ಪಡೆದಿತ್ತು. ಆದರೆ ಮುಂಬಾ ವಿರುದ್ಧ ಸೋಲು ಕಾಣುವ ಮೂಲಕ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾಯಿತು. 2ನೇ ಆವೃತ್ತಿಯಲ್ಲಿ ಪ್ರಶಸ್ತಿ ಮಿಸ್ ಆದ ಬಳಿಕ ಸತತ 3, 4, 5ನೇ ಆವೃತ್ತಿಗಳಲ್ಲಿ ಸ್ಥಿರ ಪ್ರದರ್ಶನ ನೀಡೋಕೆ ಆಗಿರಲಿಲ್ಲ. 5ನೇ ಆವೃತ್ತಿಯಲ್ಲಿ ಮಾತ್ರ ಪ್ಲೇ ಆಫ್ಗೆ ಪ್ರವೇಶ ಪಡೆದಿತ್ತು. ಬಟ್ 6ನೇ ಆವೃತ್ತಿಯಲ್ಲಿ ಚಾಂಪಿಯನ್ ಪಟ್ಟಕ್ಕೇರುವಲ್ಲಿ ಯಶಸ್ವಿಯಾಗಿತ್ತು. 6ನೇ ಆವೃತ್ತಿಯ IPL ಲೀಗ್ ಹಂತದಿಂದಲೂ ಕೂಡ ಧಮಾಕೆದಾರ್ ಪರ್ಫಾರ್ಮೆನ್ಸ್ ನೀಡಿದ್ದ ಬೆಂಗಳೂರು ಬುಲ್ಸ್ ಫೈನಲ್ಗೆ ಲಗ್ಗೆ ಇಟ್ಟಿತ್ತು. ಫೈನಲ್ ಪಂದ್ಯದಲ್ಲಿ ಗುಜರಾತ್ ಜೈಂಟ್ಸ್ ತಂಡವನ್ನ ಮಣಿಸಿ ಚೊಚ್ಚಲ ಬಾರಿಗೆ ಪ್ರಶಸ್ತಿಗೆ ಮುತ್ತಿಕ್ಕಿತ್ತು. ಆದರೆ ನಂತರದ ಸೀಸನ್ಗಳಲ್ಲಿ ಮತ್ತೆ ಚಾಂಪಿಯನ್ ಪಟ್ಟಕ್ಕೇರೋ ಚಾನ್ಸ್ ಸಿಗಲೇ ಇಲ್ಲ. ಹೀಗಾಗಿ ಈ ಬಾರಿ ಸ್ಟಾರ್ ಆಟಗಾರರ ದಂಡೆ ಸೇರಿದು 2ನೇ ಬಾರಿಗೆ ಕಪ್ ಗೆಲ್ಲೋ ಗುರಿಯನ್ನ ಹೊಂದಿದೆ.
ಎರಡನೇ ಬಾರಿಗೆ ಟ್ರೋಫಿ ಎತ್ತಿ ಹಿಡಿಯೋ ಯೋಜನೆಯಲ್ಲಿದೆ. ಇನ್ನು 11ನೇ ಆವೃತ್ತಿಗೆ ಬೆಂಗಳೂರು ತಂಡ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ರೈಡರ್ಸ್ ಗ್ಯಾಂಗ್ನಲ್ಲಿ ಅಜಿಂಕ್ಯ ಪವಾರ್, ಪ್ರದೀಪ್ ನರ್ವಾಲ್, ಪ್ರಮೋದ್ ಸಾಯ್ ಸಿಂಗ್, ಜೈ ಭಗವಾನ್, ಜತಿನ್ ಸುಶೀಲ್, ಅಕ್ಷಿತ್ ಇದ್ದಾರೆ. ಹಾಗೆ ಡಿಫೆಂಡರ್ ಸ್ಥಾನವನ್ನ ಹಸುನ್ ತ್ರ್ಯಾಂಗುಯಾ, ಸೌರಭ್ ನಂದಲ್, ಪೊನ್ ಪಾರ್ಥಿಬನ್, ಸುಬ್ರಮಣಿಯನ್, ರೋಹಿತ್ ಕುಮಾರ್, ಆದಿತ್ಯ ಶಂಕರ್, ಪವಾರ್, ಅರುಳ್ ನಂತಬಾಬು, ಪಾರ್ಟಿಗ್ ತುಂಬಲಿದ್ದಾರೆ. ಇನ್ನು ಆಲ್ರೌಂಡರ್ ಜವಾಬ್ದಾರಿಯನ್ನು ನಿತಿನ್ ರಾವಲ್ ನಿಭಾಯಿಸಲಿದ್ದಾರೆ. ಪ್ರೊ ಕಬಡ್ಡಿ ಲೀಗ್ ಅಕ್ಟೋಬರ್ನಿಂದ ಶುರುವಾಗಿದ್ದು ಆಟಗಾರರೆಲ್ಲ ಭರ್ಜರಿ ಅಭ್ಯಾಸದಲ್ಲಿ ತೊಡಗಿದ್ದಾರೆ. ರಣಧೀರ್ ಸಿಂಗ್ ಸೆಹ್ರಾವತ್ ತರಬೇತಿಯಡಿ ಬೆಂಗಳೂರು ಬುಲ್ಸ್ ಕೂಡ ಬೆವರು ಹರಿಸಿದ್ದಾರೆ. ಗುಳಿಗಳ ಮೇಲೆ ಈ ಬಾರಿ ಸಿಕ್ಕಾಪಟ್ಟೆ ನಿರೀಕ್ಷೆ ಇದ್ದು 2ನೇ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಲಿ ಅಂತ ಫ್ಯಾನ್ಸ್ ಕೂಡ ಕಾಯ್ತಿದ್ದಾರೆ. ಸೊ ಈ ಸಲ ಬುಲ್ಸ್ ಗ್ಯಾಂಗ್ ಹೇಗಿದೆ, ಕಪ್ ನಮ್ದೇನಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿ ಅನ್ನೋವನ್ನ ಫಾಲೋ ಮಾಡಿ. ನಮಸ್ಕಾರ.